ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಾಧ್ಯಮ ಮಿತ್ರ ಚೇತನ್ ಮಾಡುವ ನಮಸ್ಕಾರಗಳು. ಇನ್ನೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯರೇ, ಇಂದು ನಾನು ನಿಮಗೆ ನೀಡ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ತುಂಗಭದ್ರಾ ಜಲಾಶಯದ ಕುರಿತಾದಂತಹ ಒಂದು ಪುಟ್ಟ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಜಲಾಶಯ ಹೊಸಪೇಟೆ ಹತ್ತಿರ ಕಂಡುಬರುತ್ತೆ. ಇದಕ್ಕೆ ಪಂಪಸಾಗರ ಅಂತಲೂ ಕೂಡ ಕರೀತಾರೆ. ಇದು ಹೊಸಪೇಟೆ ಮತ್ತು ಕೊಪ್ಪಳದ ಸಂಗಮದಲ್ಲಿ ಕಂಡು ಬರ್ತಾ ಇರತಕ್ಕಂಥ ಒಂದು ಇದು ಜಲಾಶಯ. ಇದು ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ಒಂದು ಜಲಾಶಯ. ಇದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಹೊಸಪೇಟೆಯಿಂದ ಒಂದು 6 ಕಿಲೋಮೀಟರ್ಗಳ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ತದನಂತರ ಅಲ್ಲಿ ಒಳಗಡೆ ಹೋದರೆ ನಿಮಗೆ 10 ರೂಪಾಯಿಗಳ ಟಿಕೆಟನ್ನು ತಗೊಂಡು ಅಲ್ಲಿ ಮಿನಿ ಬಸ್ನ ವ್ಯವಸ್ಥೆ ಇರುತ್ತೆ. ನೀವು ಆ ಒಂದು ಜಲಾಶಯವನ್ನು ತಲುಪಲಿಕ್ಕೆ 30 ರೂಪಾಯಿಗಳನ್ನು ತೆಗೆದುಕೊಳ್ತಾರೆ. ಅಲ್ಲಿಂದ ನೀವು ಆ ಜಲಾಶಯವನ್ನು ತಲುಪ್ಬೋದು. ನೋಡಿ ಗೆಳೆಯರೆ, ಈ ಜಲಾಶಯದ ಇತಿಹಾಸ ಏನಪ್ಪ ಅಂತ ಹೇಳಿದ್ರೆ, ಇದು ಒಂದು ವಿವಿಧೋದ್ದೇಶ ನೀರಾವರಿ ಯೋಜನೆಗೆ ಮಾಡಿರ್ತಕ್ಕಂಥ ಇದು ಜಲಾಶಯ. ಇದು ವಿದ್ಯುತ್ ಉತ್ಪಾದನೆ, ಪ್ರವಾಹ ನಿಯಂತ್ರಣ ಮತ್ತು ನೀರಾವರಿ ಯೋಜನೆಗೆ ಇರ್ತಕ್ಕಂಥ ಒಂದು ಬಹುಪಯೋಗಿ ಅಣೆಕಟ್ಟಿದು. ಇದು ಭಾರತದ ಅತಿ ದೊಡ್ಡ ಕಲ್ಲಿನ ಅಣೆಕಟ್ಟು ಗೆಳೆಯರೆ. ನೋಡಿ ಗೆಳೆಯರೆ, ದೇಶದ 2ನೇ ಸಿಮೆಂಟ್ ಉಪಯೋಗಿಸಿದ ಅಣೆಕಟ್ಟು ಇದು. ನೋಡಿ, ಸಿಮೆಂಟನ್ನೇ ಉಪಯೋಗಿಸಿಲ್ಲ ಈ ಒಂದು ಅಣೆಕಟ್ಟಿಗೆ. ಇದು ಇನ್ನೊಂದು ಇದೇ ಥರ ಅಣೆಕಟ್ಟು ಎಲ್ಲಿದೆಯಪ್ಪ ಅಂದರೆ ಕೇರಳದ ಮುಲ್ಲಪೆರಿಯಾರ್ ಅಣೆಕಟ್ಟು. ಅಂದರೆ ಇದನ್ನು ಸುರ್ಕಿ ಮತ್ತು ಗಾರೆಯಿಂದ ನಿರ್ಮಿಸಲಾಗಿದೆ. ಈ ಒಂದು ಅಣೆಕಟ್ಟನ್ನು ಸಿಮೆಂಟ್ ಬಳಸಿಲ್ಲ. ಮತ್ತು ಅಂದರೆ ಏನಪ್ಪ ಅಂದರೆ ಮಣ್ಣು ಮತ್ತು ಸುಣ್ಣದ ಒಂದು ಸಂಯೋಜನೆಯಿಂದ ಈ ಒಂದು ಅಣೆಕಟ್ಟನ್ನು ಆವತ್ತಿನ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಂದರೆ ಗೆಳೆಯರೆ, ಇದರ ಅಡಿಪಾಯ 1945ರಲ್ಲಿ ಹಾಕಲಾಯಿತು. ಇದರ ನಿರ್ಮಾಣ ಕಾರ್ಯ 1949ರಲ್ಲಿ ಪೂರ್ಣಗೊಳ್ತು. ಮತ್ತು ಇದಕ್ಕೆ ವೆಚ್ಚ ಆವತ್ತಿನ ಕಾಲದಲ್ಲಿ $1,68,342 ಆಗಿತ್ತು. ಇವತ್ತಿನ ರೂಪಾಯಿಗೆ ಅದನ್ನು ಕನ್ವರ್ಟ್ ಮಾಡಿದ್ರೆ ಬಹುಕೋಟಿನೇ ಆಗ್ತದೆ. ಮತ್ತು ಇದು 162 ಅಡಿ ಆಳವನ್ನು ಹೊಂದಿದೆ ಈ ಒಂದು ಜಲಾಶಯ. ಮತ್ತು ಇದು 132 TMC ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. 1 TMC ಅಂದರೆ ಎಷ್ಟು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತು ಗೆಳೆಯರೆ. ಎಷ್ಟು ದೊಡ್ಡ ಮಟ್ಟದ ನೀರು 1 TMC ಅಂದರೆ 132 TMC ನೀರನ್ನು ಒಳಗೊಂಡಿದೆ. ಇದು 28,180 ಸ್ಕ್ವಯರ್ ಕಿಲೋಮೀಟರ್ ಒಂದು ನೀರಾವರಿ ಯೋಜನೆಯನ್ನು ಒದಗಿಸುತ್ತೆ ಇದು ಜಲಾಶಯ. ಮತ್ತು ಇಲ್ಲಿ 127 ಮೆಗಾವ್ಯಾಟ್ ವಿದ್ಯುತ್ತನ್ನು ಕೂಡ ಈ ಒಂದು ಜಲಾಶಯದಲ್ಲಿ ಉತ್ಪಾದಿಸಲಾಗುತ್ತೆ ಗೆಳೆಯರೆ. ನೋಡಿ ಗೆಳೆಯರೆ, ಇದರ ಒಂದು ಇಂಜಿನಿಯರ್ಸ್ ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದರೆ, ಹೈದರಾಬಾದ್ನ ಪೇಪಾ ಕೃಷ್ಣಮೂರ್ತಿ, ತಲ್ಲಿಮಲ್ಲಿ ಪಾಪಯ್ಯ ಮತ್ತು ಮದ್ರಾಸಿನ ಅಂದರೆ ಇವತ್ತಿನ ಚೆನ್ನೈನ ತಿರುಮಲ ಅಯ್ಯಂಗಾರ್ ಅನ್ನುವರು ಇದರ ಒಂದು ವಾಸ್ತುಶಿಲ್ಪವನ್ನು ರೂಪಿಸಿದ್ರು ಅಂತ ಇತಿಹಾಸದಲ್ಲಿ ನಾವು ತಿಳ್ಕೋಬೋದು. ಹಾಗೆಯೇ ಗೆಳೆಯರೆ, ತೆಲಂಗಾಣದ ಮೆಹಬೂಬ್ ನಗರದ ಕನೂರ್ನ ವೆಂಕಟರೆಡ್ಡಿ ಮಾಳಮಲ್ಲ ಇದರ ಮುಖ್ಯ ಗುತ್ತಿಗೆದಾರರಾಗಿದ್ರು ಆವತ್ತಿನ ಕಾಲದಲ್ಲಿ ಅಂತ ಇತಿಹಾಸದಲ್ಲಿ ಕಂಡುಬರುತ್ತೆ ಗೆಳೆಯರೆ. ನೋಡಿ ಗೆಳೆಯರೆ, ಇಲ್ಲಿ ಸಂಜೆ ಟೈಮ್ ಹೋದರೆ ನೀವು ಒಂದು ವರ್ಣರಂಜಿತ ಲೈಟ್ ಶೋ ಕೂಡ ಇಲ್ಲಿ ನೀವು ನೋಡ್ಬೋದು. ನೀವು ಯಾರಾದರೂ ಕೂಡ ಹೊಸಪೇಟೆಗೆ ಭೇಟಿ ನೀಡಿದ್ರೆ ನೀವು ಹಂಪೆಯನ್ನು ನೋಡೋದ್ರ ಜೊತೆಗೆ ಈ ಒಂದು ತುಂಗಭದ್ರಾ ಜಲಾಶಯವನ್ನು ಕೂಡ ನೀವು ನೋಡೋದನ್ನು ಮರಿಬೇಡಿ. ಯಾಕೆಂದರೆ ಈ ಒಂದು ಜಲಾಶಯ ನಮ್ಮ ಕರ್ನಾಟಕದ ಒಂದು ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿದೆ ಮತ್ತು ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದೊಂದು ರೈತರಿಗೆ ನೀರಾವರಿ ಯೋಜನೆಯನ್ನು ಒದಗಿಸ್ತಕ್ಕಂಥ ಒಂದು ಜಲಾಶಯ, ಒಂದು ಅದ್ಭುತ ಜಲಾಶಯ. ಇದೊಂದು ಅದ್ಭುತ ಸ್ಥಳ ಅಂತಲೂ ಕೂಡ ಹೇಳ್ಬೋದು. ಇದನ್ನು ನೀವೆಲ್ಲರೂ ಕೂಡ ನೋಡಿ ಆನಂದಿಸಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸಿಗೋಣ.